ನಮಸ್ಕಾರ ಜನ ಬಾಂಧವರೇ. ಬ್ರಿಟಿಷರು ಭಾರತವನ್ನು ಅತಿಕ್ರಮಿಸೋಕ್ಕಿಂತ ಮುಂಚೆ ಅನೇಕ ರಾಜ ಮಹಾರಾಜರುಗಳು ಭಾರತವನ್ನು ಆಳಿದರು. ಭೂಕಂದಾಯವನ್ನು ಏಕರೂಪ ಪದ್ಧತಿಯಲ್ಲಿ ವಸೂಲಿ ಮಾಡ್ತಾ ಇರಲಿಲ್ಲ. ಇದನ್ನು ಮನಗಂಡಂತ ಬ್ರಿಟಿಷರು ಭೂಮಿಯನ್ನು ಮೂಲ ಭೂಮಾಪನ ಮಾಡಿಸಿ ಕಂದಾಯ ವಸೂಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾದರೆ ಇದಕ್ಕೆ ಪೂರ್ವದಲ್ಲಿ ಹೇಗೆ ವಸೂಲಾಗ್ತಾ ಇತ್ತು ಅನ್ನೋದಾದರೆ, ವೇದಗಳ ಬೆಳೆಯ ಅರ್ಧ ಭಾಗವನ್ನು ಕಂದಾಯವಾಗಿ ವಸೂಲು ಮಾಡ್ತಾ ಇದ್ರು. ಮೌರ್ಯ ಕಾಲದಲ್ಲಿ ಹಗ್ಗದಿಂದ ಭೂಮಿಯನ್ನು ಅಳತೆ ಮಾಡಿ ಒಂದು ಭಾಗಕ್ಕೆ ಕಮ್ಮ ಅಂತ ಕರಿತಾ ಇದ್ರು. ಬೆಳೆಯ 1/4 ಭಾಗವನ್ನು ಕಂದಾಯವಾಗಿ ವಸೂಲು ಮಾಡ್ತಾ ಇದ್ರು. ಬಾಣ ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಗುಪ್ತರ ಕಾಲದಲ್ಲಿಯೂ ಸಹ ಕಂದಾಯ ವಸೂಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಮೊಘಲರ ಕಾಲದಲ್ಲೂ ಸಹ ಕಂದಾಯವನ್ನು ವಸೂಲು ಮಾಡ್ತಾ ಇದ್ರು. ಅಕ್ಬರ್ ಕಾಲದಲ್ಲಿ ಒಂದು ಬಿದಿರುಕೋಲು ಅಂದರೆ ಥನಬನ್ನು ಉಪಯೋಗಿಸಿ ಅಳತೆ ಮಾಡ್ತಾ ಇದ್ರು. ನಿರ್ದಿಷ್ಟ ವಿಸ್ತೀರ್ಣಕ್ಕೆ ಬಿಗ ಅಂತ ಕರಿತಾ ಇದ್ರು. ತಲಕಾಡಿನ ಗಂಗರು ಭೂಮಿಯ ಫಲವತ್ತತೆಯನ್ನು ಅನುಸಾರವಾಗಿ ಕಂದಾಯವನ್ನು ವಸೂಲು ಮಾಡ್ತಾ ಇದ್ರು. ಬಾದಾಮಿ ಚಾಲಕರು ಭೂಮಿಯನ್ನು ಕೆಂಪು, ಕಪ್ಪು, ತೋಟ ಮತ್ತು ಬಂಜರು ಅಂತ ವಿಭಾಗ ಮಾಡಿ 1/6 ಭಾಗವನ್ನು ಕಂದಾಯವಾಗಿ ವಸೂಲು ಮಾಡ್ತಾ ಇದ್ರು. ವಿಜಯನಗರ ಕಾಲದಲ್ಲಿ ಬೀಜವರಿ ಪದ್ಧತಿ ಇತ್ತು. ಬೀಜವರಿ ಪದ್ಧತಿ ಅಂತಂದ್ರೆ ನಾವು ಎಷ್ಟು ಬೀಜನ ಬಿತ್ತುತ್ತೀವೋ ಆ ವಿಸ್ತೀರ್ಣಕ್ಕೆ ಒಂದು ಘಟಕ ಅಂತ ಇದ್ರು. ಉದಾಹರಣೆಗೆ 10 ಸೇರು ಅಥವಾ ಒಂದು ಕೊಳಗ ಬೀಜ ಬಿದ್ದಿರೋ ಪ್ರದೇಶವನ್ನ ಒಂದು ಘಟಕ ಅಂತ ಕರೆದರು. ಇನ್ನು ಕೆಳದಿಯ ಶಿವಪ್ಪನ ಕಾಲದಲ್ಲಿಯೂ ಸಹ ವೈಜ್ಞಾನಿಕವಾಗಿ ಬಹಳ ಶಿಸ್ತು ಮತ್ತು ಕರಾರುಕ್ಕಾಗಿ ಕಂದಾಯವನ್ನು ವಸೂಲು ಮಾಡ್ತಾ ಇದ್ರು. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಸಬ್ಸ್ಕ್ರೈಬ್ ಆಗಿ ನೋಡಬಹುದಾಗಿದೆ. ನಮಸ್ಕಾರ.